ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. NDA ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸುದ್ದಿ. ಮಂತ್ರಿಯೊಬ್ಬರ ಬಾಯಲ್ಲಿ ಸಿಡಿದಿದೆ ಆಪರೇಷನ್ ಸೀಕ್ರೆಟ್. ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೌದು. ಏನದು ಕುರ್ಚಿ ರಹಸ್ಯ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಮಂತ್ರಿಯೊಬ್ಬರು ಆಡಿರುವಂತಹ ಮಾತು ಕುತೂಹಲಕ್ಕೆ ಕಾರಣ ಆಗಿದೆ, ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಯಾವಾಗಲೂ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡುವಂಥವ್ರು ಏನೋ ಒಂದು ಹೇಳಿಕೆ ಕೊಟ್ಟಿದ್ರೆ ಇದಷ್ಟು ಚರ್ಚೆ ಆಗ್ತಿರ್ಲಿಲ್ಲ. ಆದರೆ ಇಂತಹ ಮಾತುಗಳನ್ನು ಆಡುವಂಥ ನಾಯಕ ಅಲ್ಲ, ಮತ್ತು ಸೋನಿಯಾ ಗಾಂಧಿ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕ, ಕಾಂಗ್ರೆಸ್ ಹೈಕಮಾಂಡ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಒಬ್ಬ ಪ್ರಭಾವಿ ನಾಯಕ, ಸಿದ್ದು ಕ್ಯಾಂಪ್ನಲ್ಲಿರುವಂತಹ ನಾಯಕ ಆಡಿರುವ ಮಾತು ಇದು. ಬೇರೆ ಯಾರು ಅಲ್ಲ, ಮಿನಿಸ್ಟರ್ KJ ಜಾರ್ಜ್ ಅವರು ಸರ್ಕಾರ ಪತನದ ಭವಿಷ್ಯವನ್ನು ನುಡಿದಿದ್ದಾರೆ. ಯಾವ ಸರ್ಕಾರ ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರದಲ್ಲಿ ಮೋದಿ ಇನ್ನು 4 ತಿಂಗಳಲ್ಲಿ ಕುರ್ಚಿಯನ್ನ ಕಳೆದುಕೊಳ್ತಾರೆ. ಅಂದ್ರೆ NDA ಸರ್ಕಾರ ಪತನವಾಗಿ ರಾಹುಲ್ ಗಾಂಧಿ ಅವರು ಇನ್ನು ಉಳಿದಂತಹ 2-3 ಅವಧಿಗೆ ಬಹಳ ಗೋಲ್ಡನ್ ಟೈಮ್ ಬರ್ತಾ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಅವರು ಯಾವ ಆಧಾರದಲ್ಲಿ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆಯ ಸಮಯ ಶುರುವಾಗಿದ್ದು, ಇನ್ನು 4 ತಿಂಗಳಲ್ಲಿ NDA ಸರ್ಕಾರ ಪತನವಾಗುತ್ತೆ, INDA ಕೂಟದ ಸರ್ಕಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. KJ ಜಾರ್ಜ್ ಅವರು ಇದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಒಂದು ಸ್ಟೇಟ್ಮೆಂಟ್ ಅಂತ ಅನಿಸಬಹುದು, ಆದರೆ ಕಾಂಗ್ರೆಸ್ ಕಡೆಯಿಂದ ಇಂಥದ್ದೊಂದು ಭರ್ಜರಿ ಪ್ರಯತ್ನ, ಆಪರೇಷನ್ ನಡೀತಾ ಇದೆಯಾ? KJ ಜಾರ್ಜ್ ಅವರು ಇನ್ನೂ ಒಂದು ವಿಷಯ ಹೇಳ್ತಾರೆ. ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸೋದಿಕ್ಕೆ ಅಂತಾನೆ ಕುಮಾರಸ್ವಾಮಿ ಅವ್ರನ್ನ ಮಂತ್ರಿ ಮಾಡಿರೋದು, ಅವ್ರಿಗೆ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಕೊಟ್ಟಿರೋದು, ಆ ಭರವಸೆ ಕೊಟ್ಟೇ ಡೆಲ್ಲಿಗೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಅಂತ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು BJPಯಿಂದ ಬಿಗ್ ಆಪರೇಷನ್ ಪ್ರಯತ್ನ ಆಗ್ತಿದೆ ಸರ್ಕಾರ ಬೀಳಿಸೋದಿಕ್ಕೆ ಅಂತ ಬಾಂಬ್ ಸಿಡಿಸಿದ್ರು. ಮೊನ್ನೆ ರವಿ ಗಾಣಿಗ ಹೇಳಿದ್ರು, ಸುಮಾರು ಜನ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ CM ಅದನ್ನು ಖಚಿತಪಡಿಸಿದ್ರು, ಹೌದು ಆಪರೇಷನ್ ಪ್ರಯತ್ನ ಆಗ್ತಿದೆ ಅಂತ. ಅದ್ರ ಬೆನ್ನಲ್ಲೇ ಈಗ KJ ಜಾರ್ಜ್ ಅವರು ಹೇಳ್ತಿದ್ದಾರೆ, ಕರ್ನಾಟಕ ಸರ್ಕಾರ ಬೀಳಿಸೋದಕ್ಕೆ ಶತಪ್ರಯತ್ನ ನಡೀತಿದೆ ಅಂತ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸುವಂತಹ ಇವರ ಕನಸನ್ನು ನನಸಾಗಕ್ಕೆ ನಾವು ಬಿಡಲ್ಲ, ಆದರೆ ಕೇಂದ್ರದಲ್ಲಿ ಇನ್ನು 4 ತಿಂಗಳಲ್ಲಿ ಸರ್ಕಾರವೇ ಚೇಂಜ್ ಆಗತ್ತೆ, ಇನ್ನೇನು ಮಾಡ್ತಾರೆ ಇವರು ಪಾಪ ಅನ್ನುವ ವಿಚಾರ ಹೇಳ್ತಿದ್ದಾರೆ. ಮೋಡಿ ಮಾಡ್ತಾ ಇರೋದು ಲಾಸ್ಟ್ ಲೋಕಸಭಾ ಚುನಾವಣೆ ಅದು ಹೋಯ್ತು. ಈಗ ತಂಗಾಲಾಗಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಿಲ್ಲ. ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ಇನ್ನು ಜಾಸ್ತಿ ದಿವಸ 4 ತಿಂಗಳು ಇರ್ತದೆ, 4 ತಿಂಗಳು ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಮೋಡಿಯವರು ಪ್ರಧಾನಿ ಆಗಿರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅವರೇ ಏನ್ ಮಾಡಿದ್ರೆ ಬಿಟ್ರೆ, ಇನ್ನು ನೋಡಿ ನಿಮ್ಮ 15 ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆ ಟೈಮು. ಈ ದೇಶದ ಪ್ರಧಾನಿಯಾಗಿ ಅವ್ರು ಬರ್ತಾರೆ, ಈ ದೇಶದ ಅದಕ್ಕೋಸ್ಕರ ನಾವೇನಾದ್ರೂ ಬೇಕಾಗಿದೆ ಜನನ ಕೊಟ್ಟಿದ್ದ. ಇದು ಸಾಧ್ಯ ಇದೆಯಾ ಅಂತ ಕೇಳಿದ್ರೆ, ಕಾಂಗ್ರೆಸ್ನವ್ರು ಹೇಳೋದೇನು, ಕರ್ನಾಟಕದಲ್ಲಿ ಅಥವಾ ಇನ್ನೆಲ್ಲಾದ್ರೂ ಸರ್ಕಾರ ಬೀಳಿಸ್ಬೇಕಂದ್ರೆ 30, 40, 50 MLAಗಳನ್ನು ಸೆಳಿಬೇಕಲ್ವಾ? ಆದ್ರೆ ಕೇಂದ್ರದಲ್ಲಿ ಸರ್ಕಾರ ಬೀಳಿಸ್ಬೇಕಂದ್ರೆ ಬರೀ 2 ಸೆಳೆದ್ರೆ ಸಾಕು. ಬರೀ 2 ಮೋದಿಗೆ ಕೈ ಕೊಟ್ರೆ ಸರ್ಕಾರ ಬೀಳುತ್ತೆ, ಗೊತ್ತಿರೋದೆ ಅದು. JDU ಮತ್ತು TDP, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ 2 ಕೈ ಕೊಟ್ಬಿಟ್ರೆ ಸರ್ಕಾರ ಬೀಳುತ್ತೆ. ಒಬ್ರು ಕೈ ಕೊಟ್ಟರು ಸ್ವಲ್ಪ ಕಷ್ಟ ಆಗತ್ತೆ, 2 ಕೈ ಕೊಟ್ರೆ ಸರ್ಕಾರ ಅಸ್ಥಿರವಾಗಿಬಿಡುತ್ತೆ. ಚಂದ್ರಬಾಬು ನಾಯ್ಡು ಅವ್ರದ್ದು ಹಿನ್ನೆಲೆ ನಾವು ಹಿಂದೆಲ್ಲ ನೋಡಿದ್ರೆ NDAಗೆ ಸೆಡ್ ಹೊಡೆದು ಹೊರಗಡೆ ಹೋಗಿದ್ರು. ಆದರೆ ಆವತ್ತು NDA ಅವಶ್ಯಕತೆ ಇರಲಿಲ್ಲ, BJPಗೆ ಹೆಸರಿಗಷ್ಟೇ ಇತ್ತು, BJPನೇ ಅಷ್ಟು ನಂಬರನ್ನು ಪಡ್ಕೊಂಡಿತ್ತು. ಇವತ್ತು ಆ ಶಕ್ತಿ ಇಲ್ವಲ್ಲ. ಹಾಗಾಗಿ ಭರ್ಜರಿ ಆಪರೇಷನ್ ಸದ್ದಿಲ್ಲದೆ ನಡೀತಿದೆಯಾ? ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡಲೇಬೇಕು ಅನ್ನುವ ಪ್ರಯತ್ನ ಶುರುವಾಗಿದೆ ಅನ್ನೋದನ್ನ KJ ಜಾರ್ಜ್ ಅವರೇ ಓಪನ್ ಆಗಿ ಹೇಳಿದ್ದಾರೆ. ಅಷ್ಟು ಸುಲಭ ಇದೆಯಾ ಅಂತ ಕೇಳಿದ್ರೆ, ಒಂದೇ ಒಂದು ಆಪ್ಷನ್, ನಿತೀಶ್ ಕುಮಾರ್ ಅವರನ್ನೇ ಪ್ರಧಾನಿ ಮಾಡ್ತೀನಿ ಅಥವಾ ಚಂದ್ರಬಾಬು ನಾಯ್ಡು ಅವರನ್ನೇ ಪ್ರಧಾನಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕರಿಬಹುದು. CM ಆಗಿರೋರನ್ನ ನೀವು PM ಆಗಿ ಅನ್ನೋ ರೀತಿ ಆಫರ್ ಕೊಟ್ರೆ ಏನಾದ್ರು ಯೋಚನೆ ಮಾಡಬಹುದೇನೋ ಇವರುಗಳು. ಅದು ಬಿಟ್ಟು ರಾಹುಲ್ ಗಾಂಧಿ ಅಂಡರ್ ಕೆಲಸ ಮಾಡೋದಕ್ಕಿಂತ ಮೋದಿ ಅಂಡರೇ ಕೆಲಸ ಮಾಡ್ತೀವಿ, ಅಟ್ಲೀಸ್ಟ್ ಅಲ್ಲಿ ಕಿತ್ತಾಡೋರ ಸಂಖ್ಯೆ ಜಾಸ್ತಿ INDA ಕೂಟದಲ್ಲಿ. ಇಲ್ಲಾಂದ್ರೆ BJP ದೊಡ್ಡ ಪಾಲಿರೋದ್ರಿಂದ BJP ಮಾತಿಗೆ ಬೆಲೆ ಕೊಡ್ತಾರೆ. ಮಿತ್ರ ಪಕ್ಷಗಳೇನು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ವಲ್ಲ NDA ಅಲ್ಲಿ.
ಪ್ರಭಾವ ಅಂತ ಇರೋದೇ ಹಿಡ್ತಾ ಇರೋದೇ ಈ ಇಬ್ಬರಿಗೆ. ತಮಗೆ ಬೇಕಾಗಿದ್ದನ್ನ ರಾಜ್ಯಕ್ಕೆ ಅಭಿವೃದ್ಧಿಗೆ ಪಡ್ಕೊಳ್ಬಹುದು. ಈಗಾಗಲೇ ಬಜೆಟ್ ಅಲ್ಲಿ ಸಾವಿರ ಕೋಟಿ ಆಂಧ್ರ ಬಿಹಾರಕ್ಕೆ ಎತ್ತೆತ್ತು ಕೊಟ್ಟಿದ್ದಾರೆ. ಹೆಸರಿಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಇಲ್ಲ ಅನ್ನೋದು ಬಿಟ್ರೆ ಎತ್ತೆತ್ತಿ ಕೊಟ್ಟಿದ್ದಾರೆ. ಅದೇ ರಾಹುಲ್ ಗಾಂಧಿ ಅವ್ರನ್ನ PM ಮಾಡೋಣ ಅಂತ ಈ ಇಬ್ಬರು ಕಾಂಗ್ರೆಸ್ ಜೊತೆ ಕೈ ಸೇರಿಸಿದ್ರೆ ಏನಾಗುತ್ತೆ? TMCನೂ ಎಳಿಯತ್ತೆ, DMK ಎಳಿಯತ್ತೆ. ದೊಡ್ಡ ದೊಡ್ಡ ಪಕ್ಷಗಳಿದ್ದಾವಲ್ಲ, INDI ಕೂಟದಲ್ಲಿ ಕಾಂಗ್ರೆಸ್ನ ಪಾಲು 99 ಅಷ್ಟೇ. ಹಾಗಾಗಿ ಬಾರ್ಗೇನಿಂಗ್ ಪವರ್ ಎಲ್ಲರಿಗೂ ಇರುತ್ತೆ. ಎಲ್ಲರೂ ಕಿತ್ತಾಡಿ ಹೊಡೆದಾಡಿ ನಾಳೆ ಸರ್ಕಾರದ ಕಥೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇದನ್ನು ಯೋಚಿಸ್ತಾ ಇರ್ತಾರ. ಸೊ ಈಸಿ ಇಲ್ಲ. ಅದು ಬರೋದಾದ್ರೆ ತಾವೇ PM ಆಗಬೇಕು ಅಂತ ಬರ್ಬೋದೇ ಬಿಟ್ರೆ ರಾಹುಲ್ ಗಾಂಧಿ PM ಮಾಡ್ತೀವಿ ಅಂತ ಬರ್ತಾರ? ವ್ಯತ್ಯಾಸಗಳು ಸಮಸ್ಯೆಗಳು ಬಹಳಷ್ಟಿರೋದ್ರಿಂದ INDI ಕೂಟದಲ್ಲಿ TMCನೇ ಸಾಕಲ್ವಾ ಸೆಡ್ ಹೊಡೆಯೋದಕ್ಕೆ. ರಾಹುಲ್ ಗಾಂಧಿ PM ಆಗ್ತಾರೆ ಅಂದ್ರೆ ಮಮತಾ ಬ್ಯಾನರ್ಜಿ ಸುಮ್ಮನೆ ಕೂತ್ಕೊಂಡಿರ್ತಾರ. ಇಂಥವೆಲ್ಲ ಇರೋದ್ರಿಂದಾಗಿ ಅಷ್ಟು ಸುಲಭ ಇಲ್ಲ ಅನ್ನೋದು ಗೊತ್ತಿರೋದೇ. ಆದರೂ ಕೂಡ ಈ ಇಬ್ಬರನ್ನ ಸೆಳೆಯುವ ಮೂಲಕ ಇಲ್ಲ ಒಬ್ಬರನ್ನಾದ್ರೂ ಹೊರಗಡೆ ಕರ್ಕೊಂಡು ಬರುವ ಮೂಲಕ ಸರ್ಕಾರಕ್ಕೆ ಟೆನ್ಷನ್ ತಂದಿಡಬೇಕು. ಸಾಧ್ಯವಾದರೆ ಅಸ್ಥಿರವೇ ಮಾಡಬೇಕು. ಯಾವುದೋ ಒಂದು ಕಾಯ್ದೆ ಕಾನೂನು ಮಸೂದೆ ಅಂತ ಬಂದಾಗ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂಥ ಪ್ಲಾನ್ ಕೂಡ ನಡೀತಿದೆ ಅನ್ನೋದು ಸುದ್ದಿ. ಅಂದರೆ ಅಂಥ ಪ್ರಯತ್ನಗಳಾಗ್ತಿವೆ ಅಂತ ಇದನ್ನು ನಾವು ರಿಪೋರ್ಟ್ ಮಾಡಿದ್ವಿ. ಚಂದ್ರಬಾಬು ನಾಯ್ಡು ಅವರನ್ನ ಯಾಕೆ ಅಮೆರಿಕ ಅಧಿಕಾರಿಗಳು ಬಂದು ಭೇಟಿ ಆಗ್ತಿದ್ದಾರೆ, ಅದೇ ಟೈಮಲ್ಲಿ ವಕ್ಫ್ ಮಸೂದೆ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸ್ತಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ನಾಳೆ ಈ ಪಾಯಿಂಟಲ್ಲೇ ಈ ವಕ್ಫ್ ಮಸೂದೆ ವಿಚಾರದಲ್ಲೇ ಅವಿಶ್ವಾಸ ನಿರ್ಣಯ ಮಂಡನೆ ತನಕ ಹೋಗಬೇಕು ಅನ್ನೋ ಪ್ಲಾನು ವಿದೇಶಗಳಲ್ಲಾಗಿದೆ ಅನ್ನೋ ಸುದ್ದಿಗಳೆಲ್ಲ ರಷ್ಯಾ ಅಲ್ಲಿ ಇಲ್ಲಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗಿ ಬಂದು ತಲುಪ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಆತಂಕಕಾರಿಯಾಗಿದೆ. ಬಟ್ ಅದನ್ನು ಮೊದಲೇ ರಿಪೋರ್ಟ್ ಕೈ ಸೇರಿರೋದ್ರಿಂದ ಕೆಲಸವನ್ನು ಶುರು ಮಾಡಿರ್ತಾರೆ ಎಲ್ಲ ಸರಿ ಮಾಡೋದಕ್ಕೆ. ಆದಾಗ್ಯೂ ಕೂಡ ಯಾವುದೇ ಕ್ಷಣದಲ್ಲಿ ಸರ್ಕಾರವನ್ನು ಬೀಳಿಸುವ ಪ್ರಯತ್ನ ಜಾರಿಯಲ್ಲಿರುತ್ತೆ ಅನ್ನೋದರ ಟ್ರೇಲರನ್ನು ಈಗ KJ ಜಾರ್ಜ್ ಅವರು ಕೊಟ್ರ. ಅದಕ್ಕೆ ಪೂರಕವಾಗಿ ನೋಡಿ, ಖರ್ಗೆ ಅವರು ಅಲ್ಲೇ ಇದ್ದರೆ ಅಂಥ ಅವಕಾಶ ಬಂದರೆ ಖರ್ಗೆ ಅವ್ರನ್ನೇ PM ಮಾಡಬೇಕಾಗತ್ತೆ. ಇಲ್ಲ ಯೂಸ್ ಆ್ಯಂಡ್ ಥ್ರೋ ಮಾಡಿದ್ರು ಒಬ್ಬ ದಲಿತ ನಾಯಕನನ್ನ ಹಿರಿಯ ನಾಯಕನನ್ನ ಅಂತ ಆಗುತ್ತೆ. ಹಾಗಾಗಿ ಖರ್ಗೆ ಅವ್ರನ್ನ ಕರ್ನಾಟಕಕ್ಕೆ ಕಳಿಸಿ ಅವರನ್ನು ಮುಖ್ಯಮಂತ್ರಿ ಮಾಡಿ 4 ತಿಂಗಳಲ್ಲಿ ರಾಹುಲ್ ಗಾಂಧಿಗೆ ಪಟ್ಟ ಕಟ್ಟೋದಿಕ್ಕೂ ಕೂಡ ವಾತಾವರಣ ಪೂರಕ ಮಾಡ್ಕೋಬೇಕು ಅನ್ನೋ ಪ್ರಯತ್ನ. ಅಂದರೆ ಇದು ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಅಂತಾರಲ್ಲ, ಆ ರೀತಿಯದ್ದೊಂದು ತಯಾರಿಯೂ ಶುರುವಾಗಿದೆಯಾ? ರಾಹುಲ್ ಗಾಂಧಿ ಅವ್ರನ್ನ ಶತಾಯಗತಾಯ ಪಟ್ಟಕ್ಕೇರಿಸಲೇಬೇಕು ಅನ್ನುವಂಥ ಆಪರೇಷನ್ ಪ್ಲಾನ್ ನಡೆದಿದೆಯಾ ಗೊತ್ತಿಲ್ಲ. ಇದನ್ನು KJ ಜಾರ್ಜ್ ಅವರೇ ಹೇಳ್ತಿರೋದು. ರಾಹುಲ್ ಗಾಂಧಿ ಅವರಿಗೆ ಒಳ್ಳೆ ಟೈಮ್ ಶುರು ಆಗ್ತಿದೆ ಈಗ, ಮತ್ತು 15 ವರ್ಷಗಳ ಕಾಲ ಅದಿರುತ್ತೆ. ರಾಹುಲ್ ಗಾಂಧಿ ಅವರು ಈ ದೇಶವನ್ನು ಆಡ್ತಾರೆ, ಮೋದಿ ಮೋದಿ ಅಂತ ಜನ ಕೂಗಿದ್ದೇ ಆಯಿತು, ಏನು ಮೋಡಿ ಮಾಡಲಿಲ್ಲ ಅಂತ. ಈಗ ಸುಮಾರು ವಿಚಾರಗಳಲ್ಲಿ NDA ಕಾರಣದಿಂದಾಗಿ, ಅಂದರೆ ಮಿತ್ರ ಪಕ್ಷಗಳ ಆಧಾರದಲ್ಲೇ ಮುನ್ನಡೆಯಬೇಕಾಗಿರೋ ಕಾರಣದಿಂದ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಿರೋದು ಹೌದಲ್ವಾ? ಸುಮಾರು ನಿರ್ಧಾರಗಳನ್ನು ತಗೊಳ್ಳೋದು, ಯೂಟರ್ನ್ ತಗೊಳ್ಳೋದು, ವಾಪಸ್ ಮಾಡೋದು, ಖಡಕ್ಕಾಗಿ ನಿರ್ಧಾರ ತಗೊಳ್ಳೋಕ್ಕಾಗ್ತಿಲ್ಲ ಸುಮಾರು ವಿಚಾರಗಳಲ್ಲಿ. ಅದ್ರ ಜೊತೆಗೆ ಈ ಪ್ರತಿಮೆ ಬಿದ್ದಿದ್ದು, ಅಲ್ಲಿ ಬ್ರಿಡ್ಜ್ಗಳು ಬಿದ್ದಿದ್ದು, ಇದೆಲ್ಲ ಮುಜುಗರಕ್ಕೆ ಕಾರಣ ಆಗಿದೆ. ಯಾವುದರಲ್ಲೂ ಕೂಡ ಕೇಂದ್ರ ಸರ್ಕಾರ ಖಡಕ್ ನಿರ್ಧಾರ ತಗೊಳ್ಬೇಕು ಅಂದರೆ ಮತ್ತೊಬ್ಬರನ್ನು ಕೇಳಬೇಕು ಅನ್ನೋ ಅನಿವಾರ್ಯತೆ ಇದೆ. ಇವೆಲ್ಲವೂ ನಿಧಾನಕ್ಕೆ ಸರ್ಕಾರವನ್ನು ವೇಕ್ ಮಾಡುತ್ತೆ ಅಂತ ಪ್ರತಿಪಕ್ಷಗಳು ಹೇಳ್ತಿರೋದು. ಅಷ್ಟೇ ಅಲ್ಲ, ಈಗ ಮೋದಿ 75 ವರ್ಷ ಆಗುತ್ತಲ್ಲ, 74 ಮುಗಿದು 75 ಶುರು ಆಗುತ್ತಲ್ಲ, ಆಗ RSS ಅವ್ರನ್ನ ಇಳಿಸೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಕಾಂಗ್ರೆಸ್ ಕಾಯ್ತಿರೋದು ಆ ಟೈಮಿಗೆ. 75 ವರ್ಷ ಆದಮೇಲೆ ಅಲಿಖಿತ ನಿಯಮ ಇದೆಯಲ್ವಾ, RSS ಸಂಪ್ರದಾಯಬದ್ಧವಾಗಿ ಅವರು ಕೆಳಗಿಳಿಬೇಕು, ತಾನಾಗೆ ಬಿಟ್ಟು ಕೊಡಬೇಕು, ಮುಂದುವರೆದ್ರೆ ನಾವೇ ಇಳಿಸ್ತೀವಿ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳಿಲ್ವಾ? ಅಂದರೆ ಬೇರೆ ದಾರಿಲಿ ಇಳಿಸ್ತಾರೆ ಅಂತ ಹೇಳಿಲ್ವಾ? ಹಾಗಾಗಿ ಏನೋ ಒಂದು ಸಮಸ್ಯೆ BJPಯ ಒಳಗೆ ಶುರು ಆದರೆ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಆಪರೇಷನ್ ಸೂತ್ರವನ್ನು ಹೆಣಿಯತ್ತಾ ಕೈಪಡೆ ಆ ಹಿಂಟ್ ಕೊಡ್ತಿದ್ದಾರೆ ಈಗ KJ ಜಾರ್ಜ್. ರಾಷ್ಟ್ರ ರಾಜಕಾರಣದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳು ಕಾದಿದೆಯಾ? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.